ನಂದು ಗ್ಯಾಪ್ ಆಗಿಲ್ಲ. ನಂದು ಪ್ರೀವಿಯಸ್ ಹೋದ ತಿಂಗಳು ಓಟು ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ, PRK ಪ್ರೊಡಕ್ಷನ್. ಅಂದರೆ ಪ್ರೆಸೆನ್ಸ್ ಇತ್ತು. ನೀವು ಹೇಳೋ ಥರ ಜಾಸ್ತಿ ಇನ್ವಾಲ್ವ್ಮೆಂಟ್ ಇರಲಿಲ್ಲ, ಯಾಕಂದರೆ ಅಗತ್ಯನೂ ಇರಲಿಲ್ಲ ಅನಿಸ್ತು. ಅಲ್ಲಿ ದೊಡ್ಡ ನಿರ್ಮಾಪಕರು, ದೊಡ್ಡ ಸಂಸ್ಥೆ ಇತ್ತು. ಸೊ ಆ್ಯಸ್ ಅ ಅಲ್ಲ, ಇವಾಗ ನಾನು ನಟ ಆದರೂ ನನ್ನನ್ನು ನೀವು ಕರೆದಾಗ ನಿರ್ಮಾಪಕರು ಅಥವಾ ಎಷ್ಟು ಬೇಕೋ ಅಷ್ಟು ಕೊಡ್ತೀವಿ. ಇಲ್ಲಿ ಇವಾಗ ನಿರ್ಮಾಪಕರು ಇಲ್ಲ, ಹೊಸ ನಿರ್ದೇಶಕರು, ಇಲ್ಲೊಂದು ತಂಡದ ಅಗತ್ಯ ಇರುತ್ತೆ. ಈಗ PRK ಪ್ರೊಡಕ್ಷನ್ ಅಂದಾಗ PRK ಪ್ರೊಡಕ್ಷನ್ಗೆ ಆದಂಥ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇದೆ. ಅಲ್ಲಿ ಏನೇನು ಆರ್ಗ್ಯಾನಿಕ್ ಆಗಬೇಕು ಅದಾಗತ್ತೆ. ನಾವು ಹೋಗಿ ನಮ್ಮ ಕೆಲಸ ಮಾಡಿ ಬಂದರೂ ಸಾಕು, ಬಿಸ್ನೆಸ್ ವಿಷಯದಲ್ಲಿ ಆಗಿರ್ಬೋದು ಅಥವಾ ಅದನ್ನು ಜನರಿಗೆ ಮುಟ್ಸೋ ವಿಷಯದಲ್ಲೂ ಕೂಡ. ಅದೇ ಅಲ್ಲಿ ಐ ವಾಸ್ ಡೂಯಿಂಗ್ ಮೈ ಪಾರ್ಟ್, ಜಾಬ್ ಥರ ಮಾಡ್ತಿದ್ದೆ. ನನ್ನನ್ನು ಜಾಬ್ ಥರ ಹೈರ್ ಮಾಡಿದ್ರು, ಐ ಹ್ಯಾವ್ ಡನ್ ಮೈ ಪಾರ್ಟ್. ಇಲ್ಲಿ ಸ್ವಲ್ಪ ಜವಾಬ್ದಾರಿ ಇದೆ ಸರ್. ಜವಾಬ್ದಾರಿ ಹೇಗೆ ಅಂದರೆ, ನಿರ್ಮಾಪಕರು ನಮ್ಮನ್ನು ಕರೆಸೋವಾಗ ಅಥವಾ ಮಾತಾಡುವಾಗ ಒಂದು ಹೊಸ ರಿಸ್ಕ್ ತಗೋತಾ ಇರ್ತಾರೆ. ಯಾಕಂದರೆ ನಮಗೂ ಗೊತ್ತಿರುತ್ತೆ ಬಿಸ್ನೆಸ್ ಏನಾಗ್ತಿದೆ ಅಂತ. ರಿಸ್ಕ್ ತಗೊಳ್ಳೋವಾಗ ನಾವು ನಿರ್ಮಾಪಕರ ಜೊತೆ ನಿಲ್ಬೇಕಾಗತ್ತೆ. ಎಲ್ಲ ಯಾವ ವಿಷಯದಲ್ಲಿ ಅಂದರೆ, ಆ ಸಿನಿಮಾನ ಜನರಿಗೆ ಮುಟ್ಸೋ ವಿಷಯದಿಂದ ಹಿಡಿದು ಅದು ವ್ಯಾಪಾರ ಆಗೋವರೆಗೂ, ಅವ್ರಿಗೆ ಲಾಭ ಸಿಗೋವರೆಗೂ ಜೊತೆ ನಿಲ್ಬೇಕಾಗುತ್ತೆ. ಆ ಥರದೊಂದು ಸಣ್ಣ ರೆಸ್ಪಾನ್ಸಿಬಿಲಿಟಿ ಇದೆ ಇಲ್ಲಿ. ಅದೇ ವ್ಯತ್ಯಾಸ. ಬೇರೆ ಸಿನಿಮಾಗಳಿಗೆ ಏನಂದರೆ ಸ್ವಲ್ಪ ಒಂದು ಜವಾಬ್ದಾರಿ ಇದೆ ಇಲ್ಲಿ. ಸರ್, ಪಬ್ಲಿಕ್ಕನ್ನು ಕರ್ಸೋದಕ್ಕೆ 2-3 ಥರ ಪ್ಲ್ಯಾನ್ ಇದೆ ಸರ್. ಒಂದು, ನಮಗೆಲ್ಲ ಗೊತ್ತಿರೋ ಹಾಗೆ ದೊಡ್ಡ ಎಸ್ಟಾಬ್ಲಿಷ್ ಆಗಿರೋ ಆ್ಯಕ್ಟ್ರಿಗಳು ಅಥವಾ ವ್ಯಕ್ತಿಗಳು ಬಂದು ನಿಂತರೆ ಒಂದಿಷ್ಟು ಜನಕ್ಕೆ ರೀಚ್ ಆಗುತ್ತೆ. ಇನ್ನೊಂದು, ಮೀಡಿಯಾದ ಮೂಲಕ ಸಿನಿಮಾ ಚೆನ್ನಾಗಿದ್ರೆ ಮೀಡಿಯಾದವರು ಸಪೋರ್ಟ್ ಮಾಡ್ತಾರೆ, ಜನನೂ ಸಪೋರ್ಟ್ ಮಾಡ್ತಾರೆ. ಇನ್ನೊಂದು, ನಾವು ಹಣ ಚೆಲ್ಲಬೇಕು ಸರ್, ಜಾಸ್ತಿ ಹಣ ಚೆಲ್ಲಬೇಕು. ಎಷ್ಟು ಚೆಲ್ತೀವಿ, ಎಲ್ಲಿ ಯಾವ್ಯಾವ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೀವು ವಿ ಶುಡ್ ಬೈ ಆ್ಯಂಡ್ ಗೆಟ್ ದ ಸ್ಲಾಟ್ ಇಲ್ಲ. ಹಣ ಖರ್ಚು ಮಾಡುವಾಗ ಈ ಥರದ ಹೊಸ ಸಂಸ್ಥೆಯಲ್ಲಿ ಏನಾಗುತ್ತೆ, ಹೊಸ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ನಿರ್ಮಾಪಕರಿಗೆ ಒಂದು ಸಣ್ಣ ಭಯ ಶುರುವಾಗುತ್ತೆ. ಇಷ್ಟು ಖರ್ಚು ಮಾಡಿಬಿಟ್ಟಿದ್ವಿ, ನಾವು ರಿಲೀಸಿಗೆ ಹಾಕೋ ದುಡ್ಡು ಬರದೇ ಇದ್ರೆ ಏನೋ ಅನ್ನೋ ಒಂದು ಇನ್ಸೆಕ್ಯೂರಿಟಿಲಿ ಏನು ಮಾಡ್ಬಿಡ್ತಾರೆ, ಅಲ್ಲಿ ಸ್ವಲ್ಪ ಹಿಡಿಯೋಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಪ್ರತಿ ಹೊಸ ಸಿನಿಮಾಗಳು ಕೂಡ ಜನರಿಗೆ ಮುಟ್ಸೋ ವಿಷಯದಲ್ಲಿ, ಯಾಕಂದರೆ 2-3 ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿರ್ತೀವಿ, ಜನರಿಗೆ ಮುಟ್ಸೋ ವಿಷಯದಲ್ಲಿ ನಾವು ಅಲ್ಲಿ 1000 ರೂಪಾಯಿಗೂ ಕೂಡ ಲೆಕ್ಕ ಹಾಕ್ತೀವಿ. ಅದು ಕಾಮನ್ ಸೈಕಾಲಜಿ, ಏನು ಮಾಡೋಕ್ಕಾಗಲ್ಲ, ಇಟ್ಸ್ ನ್ಯಾಚುರಲ್. ಒಂದು ದಾಟಿ ಜನಕ್ಕೆ ಮುಟ್ಟೋವರೆಗೂ ಇರೋದೆ. ಬಟ್ ಆ ವಿಷಯದಲ್ಲಿ ನಮ್ಮ ನಿರ್ಮಾಪಕರು ಒಂದು ಸಣ್ಣ ಜರ್ನಿ ಇತ್ತು, ಅಂದರೆ ಒಂದು ಸಣ್ಣ ಡೌಟ್ಫುಲ್ ಜರ್ನಿ ಇದ್ದೇ ಇರುತ್ತೆ ಪ್ರತಿ ಸಿನಿಮಾದಲ್ಲೂ. ಬಟ್ ಈಗ ಅವ್ರು ನಮ್ಮ ಜೊತೆ ತುಂಬ ಸ್ಟ್ರಾಂಗಾಗಿ ನಿಂತಿದ್ದಾರೆ. ಸುಮ್ಮನೆ ಆನ್ಲೈನ್ ಲಾಂಚ್ ಮಾಡೋಣ ಸಾಕು ಅಂದರೂ ಕೂಡ ಪ್ರೆಸ್ ಮೀಟ್ ಮಾಡೋಣ, ಒಂದು ಇದು ಮಾಡೋಣ ಅಂತ ಅವರ ಐಡಿಯಾಲಜಿಯಿಂದನೇ ಇವತ್ತು ಈ ಒಂದು ಕಾರ್ಯಕ್ರಮ ಆಗ್ತಿರೋದು. ಬಟ್ ಏನೋ ಆರೋಗ್ಯದ ಕಾರಣದಿಂದ ಅದು ಬಂದಿಲ್ಲ, ಬೇರೆ ಏನೂ ಇಲ್ಲ. ಇಲ್ಲಿ ನನಗೆ ನೆನ್ನೆ ಇವ್ರು ಹೇಳಿದ್ರು, ನಾಳೆ ನೀವೇನು ಡ್ರೆಸ್ ಹಾಕೊಂಡ್ಬರ್ತೀರ ಸರ್, ಟ್ವಿನ್ನಿಂಗ್ ಮಾಡೋಣ ಅಂದರು. ನಾನು ಹೇಳಲಿಲ್ಲ, ಸುಮ್ಮನೆ ಏನು ನಾವು ಒಳ್ಳೆ ಜೋಡಿ ಥರ ಕಾಣಿಸ್ಬೋದು ಅಂತ. ನೋಡಿದ್ರೆ ನಾವು ಟ್ವಿನ್ನಿಂಗ್ ಆಗಿದ್ದೀವಿ ಸರ್, ಇದು ಕೋಇನ್ಸಿಡೆಂಟ್. ನಾವು ಒಳ್ಳೆ ಟ್ವಿನ್ ಥರ ಆಗ್ಬಿಟ್ಟಿದ್ದೀವಿ. ಇಲ್ಲ ಸರ್, ಅದೇನಾಯಿತು ಅಂದರೆ, ಅವ್ರದ್ದೊಂದು ಶರ್ಟ್ ಬಟ್ಟೆ 2.5 ಮೀಟರ್ ತಾಂಡಿದ್ರಂತೆ. ಸ್ವಲ್ಪ ಉಳಿದಿದೆ, ಕಳಿಸಲ್ಲ ಸರ್, ನೀವು ಸಣ್ಣ ಇದಿಲ್ಲ ಅಂದರು. ಕಳಿಸಿದ್ರು, ಅದು ಸಾಕೊಂಬಂದಿದೆ. ಮತ್ತೇನಿದೆ ಸರ್, ಅಷ್ಟೇ ಅಲ್ವಾ? ಹಾಂ, ಹೀರೋಯಿನ್ಗ ನಾನು ಯಾಕೆ ಇವತ್ತೆಲ್ಲ ನಾನೇ ಮಾತಾಡ್ತೀನಿ, ಅನುಷಾ ಮೇಡಮ್ ಮಾತಾಡಬೇಕು. ಆದಷ್ಟು ನನಗೆ ಬರುವಾಗ ಒಂದು ತಲೆಯಲ್ಲಿ ಏನು ಬಂತು ಅಂದರೆ, ಆಲ್ರೆಡಿ ಟ್ರೈಲರ್ ಲಾಂಚ್ ಆಗಿಬಿಟ್ಟಿದೆ, ನಾವು ಬರೋ ಮುಂಚೆನೇ ಯೂಟ್ಯೂಬಲ್ಲಿದೆ. ಆದಷ್ಟು ಸಿನಿಮಾದ ಬಗ್ಗೆ ನಮ್ಮ ಡೈರೆಕ್ಟರ್ ಬರೀ ಹೇಳ್ಬಿಟ್ಟಿದ್ರು ಫಸ್ಟ್, ನಾವು ಕ್ಯಾಮ್ರಾ ಏನು ಮಾತಾಡಲ್ಲ ಅಂತ. ಸಿನಿಮಾದ ಬಗ್ಗೆ ಹೆಚ್ಚು ವಿಷಯನ ಮುಡ್ಸೋಣ ಅನ್ನೋ ವಿಷಯಕ್ಕೆ ನಾನು ಹೆಚ್ಚು ಮಾತಾಡಿದೆ. ಥ್ಯಾಂಕ್ ಯು. ನಮ್ಮ ಹೀರೋಯಿನ್ ಮಾತಾಡ್ತಾರೆ.